ಹೀಗೆ ಕೇರಳಕ್ಕೆ ಗುಡ್ಡ ಕುಸಿತ ಮಾತ್ರ ಭೀತಿ ಹುಟ್ಟಿಸಿಲ್ಲ, ಬದಲಾಗಿ ಜಲಾಸುರ ಕೂಡ ಸಂಕಷ್ಟ ತಂದಿಟ್ಟಿದ್ದಾನೆ. ಹಾಗಾದ್ರೆ ದೇವರ ನಾಡಿನಲ್ಲಿ ಇನ್ಯಾವ ದುರಂತಗಳು ಸಂಭವಿಸಿವೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕೇರಳದ ಮೆಪ್ಪಾಡಿ ಬಳಿ ಭೂಕುಸಿತವಾಗಿ ಹಲವರು ಸಾವನ್ನಪ್ಪಿರುವಂಥದ್ದು. ಅಂದರೆ ನೈಟಲ್ಲಿ ಒಂದು 2 o'clock ಆಗಿದೆ ಇದು. Sir, exact don't know the number of bodies recovered. ಒಂದು ಕಡೆ ಗುಡ್ಡ ಕುಸಿತ, ಮತ್ತೊಂದು ಕಡೆ ಜಲಾಸುರನ ಆರ್ಭಟ. ನಿಜಕ್ಕೂ ದೇವರ ನಾಡಿನಲ್ಲಿನ ಪರಿಸ್ಥಿತಿ ದೇವರೇ ಬಲ್ಲ ಎಂಬಂತಿದೆ. ಸಂಕಷ್ಟ ಯಾರಿಗೆ ಹೇಳೋಣ, ಅನಾಹುತಕ್ಕೆ ಯಾರನ್ನ ದೂರೋಣ ಅಂತ ಸಂತ್ರಸ್ತರು ವಿಲವಿಲ ಒದ್ದಾಡ್ತಿದ್ದಾರೆ. ಊರಿಗೆ ಊರೇ ದಿಗ್ಬಂಧನದಲ್ಲಿದ್ರೆ ಜನರು ಮನೆಯಲ್ಲಿ ಇರೋಕೂ ಆಗ್ತಿಲ್ಲ, ಹೊರಗಡೆ ಹೋಗೋಕೂ ಆಗ್ತಿಲ್ಲ. ದ್ವೀಪದಂತಾದ ಚೂರಲ್ಮಲ ಪಟ್ಟಣ, NDRF ಶೋಧ ಕಾರ್ಯ. ವಯನಾಡಿನ ಚೂರಲ್ಮಲದ ಪರಿಸ್ಥಿತಿಯಂತೂ ತೀರಾ ಬಿಗಡಾಯಿಸಿದೆ. ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿರುವ NDRF ಸ್ಥಳೀಯರು ಬದುಕುಳಿದವರನ್ನ ಹಾಗೂ ಮೃತದೇಹಗಳನ್ನ ಹೊರತೆಗೆಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಚೂರಲ್ಮಲ ಪಟ್ಟಣದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಕೆಸರು ತೀವ್ರ ಅಡ್ಡಿ ಮಾಡ್ತಿದೆ. ಹೀಗಾಗಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ರೋಪ್ ಕಟ್ಟಿಕೊಂಡು NDRF ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಸೇನೆ ಕೂಡ ಅಖಾಡಕ್ಕೆ ಇಳಿದಿದೆ. ಪಾಲಕ್ಕಾಡ್ನಲ್ಲಿ ಸೇತುವೆಗಳೇ ಕಟ್, ಸಂಪರ್ಕ ಬಂದ್. ಕೇರಳದ ಪಾಲಕ್ಕಾಡ್ನಲ್ಲಿ ಮಳೆ ಸ್ಥಿತಿ ಭೀಕರವಾಗಿದೆ. ಮಳೆಯಿಂದಾಗಿ ಕಲ್ಲರ್ಕುಟ್ಟಿಗೆ ಡ್ಯಾಂ ಫುಲ್ ಆಗಿದೆ. ಹೀಗಾಗಿ ನೀರು ರಿಲೀಸ್ ಮಾಡಲಾಗಿದೆ. ನದಿಗಳಂತೂ ರಾಕ್ಷಸ ರೂಪವನ್ನೇ ತಾಳಿದೆ. ಪಾಲಕ್ಕಾಡ್ನಲ್ಲಿ ಸೇತುವೆಯೊಂದು ಕೊಚ್ಚಿ ಹೋಗಿದ್ದು ರಸ್ತೆ ಸಂಪರ್ಕವೇ ಬಂದಾಗಿದೆ. ಕೋಯಿಕೋಡ್ನಲ್ಲಿ ಡ್ಯಾಂಗಳು ಭರ್ತಿ, ಜಲ ಗಂಡಾಂತರ. ಇದು ಪಾಲಕ್ಕಾಡ್ನ ಕಥೆ ಆದ್ರೆ ಕೋಯಿಕೋಡ್ ಜಿಲ್ಲೆಯಲ್ಲೂ ಜಲಾಶಯಗಳಂತೂ ತುಂಬಿ ಹೋಗಿವೆ. ಯಾವುದೇ ಕ್ಷಣದಲ್ಲಿ ಸೇತುವೆಗಳು ಮುಳುಗುವ ಸಾಧ್ಯತೆ ಇದೆ. ಹೀಗಿದ್ರೂ ವಾಹನ ಸವಾರರು ಜೀವವನ್ನೇ ಪಣಕ್ಕಿಟ್ಟು ಪ್ರಯಾಣ ಮಾಡ್ತಿದ್ದಾರೆ. ಎಷ್ಟೇ ಅಲ್ಲ, ಡ್ಯಾಂನಿಂದ ನೀರು ಒಮ್ಮೆಲೆ ಬಂದಿದ್ರಿಂದ ಸೇತುವೆಯ ತಡೆಗೋಡೆಗೆ ನೀರು ಬಂದು ಅಪ್ಪಳಿಸಿವೆ. ಮನೆಗಳಿಗೆ ನುಗ್ಗಿದ ಪ್ರವಾಹಾಸುರ, ಬದುಕು ಜಲಮಯ. ಇತ್ತ ಕೊಂಡೊಟ್ಟಿ ಪ್ರದೇಶದಲ್ಲೂ ಪರಿಸ್ಥಿತಿ ಕೇಳತೀರದಾಗಿದೆ. ರಣಚಂಡಿ ಮಳೆಗೆ ಊರಿಗೆ ಊರೇ ಜಲಸ್ವಾಹವಾಗಿದೆ. ಜನಸಾಮಾನ್ಯರು ಓಡಾಡ್ತಿದ್ದ ಗೇಟ್ನಲ್ಲಿ ಇಂದು ಪ್ರವಾಹ ರಕ್ಕಸನಂತೆ ಹರಿದು ನುಗ್ಗಿದ್ದಾನೆ. ಒಟ್ಟಾರೆ ದೇವರ ನಾಡಿನಲ್ಲಿ ಗುಡ್ಡದ ಭೂತದ ಭೀತಿ ನಡುವೆ ಜಲಾಸುರನ ಜಿದ್ದಿ ಜೋರಾಗಿದೆ. ಜನಸಾಮಾನ್ಯರಂತೂ ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.